ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ನಮ್ಮ ಸ್ಟೋರಿ ಸಂಗಾತಿ ಚಾನೆಲ್ಗೆ ಸ್ವಾಗತ. ನಿಮಗೆ ನಮ್ಮ ಸ್ಟೋರಿ ಇಷ್ಟ ಆಗುತ್ತಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆರೆತ ಹೃದಯಗಳು ಭಾಗ 13. ಸಮನ್ಯುಗೆ ತ್ರಿಶಾಳ ಮಾತಿನಿಂದ ತಲೆನೋವು ಬಂದಿತ್ತು. ಅವಳು ಪದೇ ಪದೇ ಮದುವೆಯಾಗು ಎಂದು ಪೀಡಿಸುವುದು, ಎಲ್ಲ ವಿಷಯವನ್ನು ಅವಳ ತಂದೆ ಬಳಿ ಹೋಗಿ ಹೇಳುವುದು, ಇದೆಲ್ಲ ಸಮನ್ಯುಗೆ ಕಿರಿಕಿರಿ ಅನ್ನಿಸುತ್ತಿತ್ತು. ಹಾಗಾಗಿ ಮನೆಗೆ ಬರುವನು. ಮನೆಯಲ್ಲಿ ಒಂದು ಸ್ವಲ್ಪ ಆರಾಮ ಮಾಡಬಹುದು, ಈ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರುವುದಿಲ್ಲ ಎಂದು ಯೋಚಿಸಿ ಮನೆಗೆ ಬಂದವನಿಗೆ ಶಾಕ್ ಆಗಿತ್ತು. ಯಾಕೆಂದರೆ ಅವನ ತಂದೆ ಜಯಪ್ರಕಾಶ್ ಹಾಲಿನಲ್ಲಿ ಕುಳಿತು ಯಾವುದೋ ಫೈಲ್ ಅನ್ನು ಹಿಡಿದುಕೊಂಡಿದ್ದರು. ಅವರನ್ನು ನೋಡಿದಂತೆ ಮಹಡಿಯ ಮೇಲಿದ್ದ ತನ್ನ ರೂಮಿನತ್ತ ಹೋಗಬೇಕು ಎನ್ನುವಷ್ಟರಲ್ಲಿ ಜಯಪ್ರಕಾಶ್ ಅವರು ಮಗನನ್ನು ಕರೆದು, ನಿನ್ನ ಜೊತೆ ಮಾತನಾಡಬೇಕು ಅಂತ ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದು ಹೇಳಿದಂತೆ ಹೋಗ್ತಾ ಇದೀಯಾ? ಇಲ್ಲಿ ಬಾ, ನಿನ್ನ ಜೊತೆ ಒಂದು 10 ನಿಮಿಷ ಮಾತನಾಡಬೇಕು ಎಂದು ಹೇಳಿದರು. ತಕ್ಷಣ ವಿಜಯ್, ಇಲ್ಲಪ್ಪ, ಸಾನ್ವಿ ತುಂಬಾ ಬದಲಾಗಿದ್ದಾಳೆ, ಕೋಪದಿಂದ ನೀವು ಅಂದುಕೊಂಡ ಸಾನ್ವಿ ಅವಳಲ್ಲ, ನಾನು ಹಾಗಾಗಿ ಮಾತನಾಡಿದರೆ ಮಾಡೋಣ ಅಂತ ಮನೆಗೆ ಬಂದಿದ್ದಾಳೆ. ಆದರೆ ಈ ಮನೆಯಲ್ಲೂ ನಿಮ್ಮದೇ ಕಿರಿಕಿರಿ ಅಂತ ಈಗಲೇ ಗೊತ್ತಾಗಿತ್ತು. ಹೇಗೋ ಈ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರುವುದಿಲ್ಲ, ರೂಮಿಗೆ ಹೋಗಿ ರೆಸ್ಟ್ ಮಾಡಬಹುದು ಅಂತೆಲ್ಲ ಯೋಚನೆ ಮಾಡಿದೆ. ಆದರೆ ನಿಮಗೆ ನನ್ನ ನೆಮ್ಮದಿಯನ್ನು ನೋಡೋಕೆ ಇಷ್ಟ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಎಂದು ಹೇಳುತ್ತಲೇ ತಂದೆಯ ಮುಂದೆ ಬಂದನು. ನೋಡಿ ಅಪ್ಪ, ನೀವು ಮಾತು ಶುರು ಮಾಡುವುದಕ್ಕಿಂತ ಮೊದಲೇ ನಾನು ನನ್ನ ಉತ್ತರವನ್ನು ಹೇಳಿಬಿಡ್ತೀನಿ. ನನಗೆ ನಿಮ್ಮ ಸ್ನೇಹಿತನ ಮಗಳು ತ್ರಿಶಾಳನ್ನು ಮದುವೆಯಾಗೋಕೆ ಸ್ವಲ್ಪವೂ ಇಷ್ಟವಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮದುವೆ ಎನ್ನುವ ಕಾರಣಕ್ಕೆ ನನಗೆ ಇಷ್ಟವಿಲ್ಲ. ಅದರಲ್ಲೂ ನಿಮಗೆ ಗೊತ್ತಿರುವ ಹಾಗೆ ನನಗೆ ಮದುವೆ ಎನ್ನುವ ಕಾನ್ಸೆಪ್ಟ್ ಮೇಲೆ ನಂಬಿಕೆ ಇಲ್ಲ. ಅದು ಯಾಕೆ, ಏನು ಎನ್ನುವ ಪ್ರತಿಯೊಂದು ವಿಚಾರವೂ ನಿಮಗೆ ಗೊತ್ತು. ಅದನ್ನು ಮತ್ತೆ ನನ್ನ ಬಾಯಿಂದ ಕೇಳಿ ನಿಮ್ಮ ಮನಸ್ಸಿಗೆ ನೀವು ಬೇಸರ ಮಾಡಿಕೊಳ್ಳಬೇಡಿ. ನಾನು ಕೇವಲ ಈ ಮನೆಯಲ್ಲಿ ಒಬ್ಬಾಕೆ ಇರೋದು ಅಂತ ಕೂಡ ನಿಮಗೆ ಗೊತ್ತು. ನಾನು ತಿನ್ನುವ ಊಟ, ತಿಂಡಿ, ಮಲಗುವ ರೂಮಿಗೆ ಕೂಡ ನಿಮಗೆ ಬಾಡಿಗೆ ಕೊಡ್ತಾ ಇದ್ದೇನೆ ಅನ್ನೋದನ್ನು ಮರಿಬೇಡಿ. ಹಾಗಾಗಿ ನೀವು ನನ್ನ ಮೇಲೆ ಯಾವುದೇ ರೀತಿಯ ಹಕ್ಕನ್ನು ಚಲಾಯಿಸುವ ಅಗತ್ಯವಿಲ್ಲ. ನನ್ನ ಪಾಡಿಗೆ ನನ್ನನ್ನು ನೆಮ್ಮದಿಯಾಗಿ ಬಿಟ್ಟರೆ ಅಷ್ಟೇ ಸಾಕು ಎಂದು ಹೇಳಿದ. ತಕ್ಷಣ ಜಯಪ್ರಕಾಶ್ ಅವರಿಗೆ ಒಂದು ರೀತಿಯ ಸಂಕಟವಾಯಿತು. ಯಾಕೋ ಈ ರೀತಿ ಮಾತಾಡ್ತೀಯಾ? ನಾನು ನಿನ್ನ ಹೆತ್ತ ತಂದೆ. ನಿನಗೆ ಕೆಟ್ಟದಾಗಲಿ ಅಂತ ನಾನು ಯಾವತ್ತಾದರೂ ಬಯಸಿದ್ದೇನಾ? ನಿನಗೆ ಒಳ್ಳೆಯದಾಗಲಿ ಅಂತಾನೇ ಅಲ್ವಾ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಹೆತ್ತ ತಂದೆಗೆ ಊಟ, ತಿಂಡಿ, ಹಾಗೆ ಉಳಿಯಲು ನಿನ್ನದೇ ಮನೆಗೆ ನೀನು ಬಾಡಿಗೆ ಕಟ್ತಾ ಇದ್ದೀನಿ. ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸ್ತೀಯ. ಈ ಸಮಸ್ತ ಆಸ್ತಿನೂ ನಿನ್ನ ಹೆಸರಿನಲ್ಲೇ ಇದೆ. ಈ ಕಂಪನಿ, ಬಿಸಿನೆಸ್, ಕೋಟಿ ಕೋಟಿ ಬೆಲೆ ಬಾಳುವಂತಹ ಈ ಮನೆ, ಹಾಗೆ ಇನ್ನೂ ಅನೇಕ ಆಸ್ತಿಗಳು ನಿನ್ನ ಹೆಸರಿನಲ್ಲಿ ಇದ್ದರೂ ನೀನು ಇದರಲ್ಲಿ ಯಾವುದನ್ನೂ ಉಪಯೋಗಿಸುತ್ತಿಲ್ಲ. ಇದೆಲ್ಲ ನಿನ್ನದಲ್ಲ ಎನ್ನುವ ರೀತಿ ಮಾತನಾಡುತ್ತಾ ಇದ್ದೀಯ. ಇಷ್ಟಕ್ಕೂ ನಿನಗೆ ನನ್ನ ಮೇಲೆ ಇರುವ ಕೋಪ ಹೋಗುವುದಾದರೂ ಯಾವಾಗ ಅಂತಾದರೂ ಹೇಳು. ಅಲ್ಲಿಯವರೆಗೆ ನಾನು ನಿನ್ನನ್ನು ಮಾತನಾಡಿಸುವುದೇ ಇಲ್ಲ ಎಂದು ಹೇಳಿದರು. ತಕ್ಷಣ ಜೋರಾಗಿ ನಕ್ಕ ಸಮನ್ಯು. ಹೇಳಿದ ಮಾತನ್ನೇ ಎಷ್ಟು ಸಾರಿ ಹೇಳೋದು ಅಪ್ಪ? ನೀವು ಈ ರೀತಿ ಸೆಂಟಿಮೆಂಟ್ ಆಗಿ ನನ್ನ ಜೊತೆ ಮಾತನಾಡಿದರೆ ನಾನು ಅಪ್ಪ ಎಂದು ಕರೆಗೆ ನಿಮ್ಮನ್ನು ತಬ್ಬಿಕೊಳ್ಳುತ್ತೀನಿ. ನಿಮ್ಮನ್ನು ಅಪ್ಪ ಎಂದು ಒಪ್ಪಿಕೊಳ್ಳುತ್ತೇನೆ. ನೀವು ಹೇಳಿದಂತೆಲ್ಲ ಕೇಳುತ್ತೇನೆ.
ನಿಮ್ಮ ಆಫೀಸಿಗೆ ಬಂದು ಕೆಲಸ ಮಾಡುತ್ತೇನೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಕನಸನ್ನು ಕಾಣಬೇಡಿ, ಯಾಕೆಂದರೆ ಇದು ಯಾವುದೂ ಸಾಧ್ಯವಿಲ್ಲ. ನಾನು ಹೇಳಿದ ಮಾತನ್ನೇ ಪದೇ ಪದೇ ಹೇಳೋಕೆ ಇಷ್ಟವಿಲ್ಲ, ಆದರೂ ನೀವು ಮತ್ತೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಾನು ಈ ಸಮಸ್ತ ಆಸ್ತಿಯನ್ನು ಅನುಭವಿಸಬೇಕು. ನಿಮ್ಮ ಕಂಪನಿಯನ್ನು ನಾನು ಮುನ್ನಡೆಸಬೇಕು. ಈ ಮನೆಗೆ ಯಾವುದೇ ರೀತಿಯ ಬಾಡಿಗೆ ಕಟ್ಟದೆ ನಿಮ್ಮ ಜೊತೆಯಿಂದ ಪ್ರೀತಿಯಿಂದ ಇರಬೇಕು. ಅಂದರೆ ನನ್ನ ಹೆತ್ತ ತಾಯಿ ಯಾರು? ಅವಳನ್ನು ಯಾಕೆ ನೀವು ಮನೆಯಿಂದ ಓಡಿಸಿದ್ದೀರಾ? ಅವಳು ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ? ನೀವು ಯಾಕೆ ನನ್ನ ತಾಯಿಗೆ ಡಿವೋರ್ಸ್ ಕೊಟ್ಟು ಇನ್ನೊಂದು ಮದುವೆಯಾಗಿ ಬಂದಿದ್ದೀರಾ? ಅಂತಹ ತಪ್ಪು ನನ್ನ ತಾಯಿ ಏನು ಮಾಡಿದ್ದಾಳೆ? ನನ್ನ ತಾಯಿಯನ್ನು ಮಾತ್ರ ಈ ಮನೆಯಿಂದ ಯಾಕೆ ಕಳಿಸಿದ್ದೀರಾ? ಅವಳ ಜೊತೆ ನನ್ನನ್ನು ಯಾಕೆ ಕಳಿಸಿಲ್ಲ? ತಾಯಿಯ ನೆರಳೇ ಸುಖ ಅಂತ ನನ್ನನ್ನು ಯಾಕೆ ಬೆಳೆಸಲಿಲ್ಲ? ನನ್ನ ತಾಯಿಯ ತಂದೆ ತಾಯಿ ಯಾರು? ಅವರು ಎಲ್ಲಿದ್ದಾರೆ? ಅವರು ಯಾವ ಊರು? ನನ್ನ ತಾಯಿಯ ಸಂಬಂಧಿಕರು ಯಾರು? ಇದಿಷ್ಟು ಪ್ರಶ್ನೆಗಳಿಗೆ ನೀವು ಯಾವತ್ತು ಉತ್ತರ ಕೊಡುತ್ತೀರೋ ಅಲ್ಲಿಯವರೆಗೂ ನಾನು ಹೀಗೆಯೇ ಇರುವುದು ಎಂದು ಹೇಳಿದ. ತಕ್ಷಣ ಜಯಪ್ರಕಾಶ್ಗೆ ಅತಿಯಾದ ಕೋಪ ಬಂದಿತ್ತು. ನೀನು ನನ್ನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡರೂ ಬೇಸರವಿಲ್ಲ ಸಮನ್ಯು, ಆದರೆ ನಾನು ಸತ್ತರೂ ಈ ಯಾವ ಪ್ರಶ್ನೆಗೂ ನಿನಗೆ ಉತ್ತರ ಸಿಗುವುದಿಲ್ಲ. ನೋಡು, ನಿನ್ನ ತಾಯಿ ಶಾಂತಲಾ, ಅವರನ್ನೇ ನೀನು ನಿನ್ನ ತಾಯಿ ಅಂತ ತಿಳುಕೋ. ಅವರು ನಿನಗೆ ಏನು ಕಡಿಮೆ ಮಾಡಿದ್ದಾರೆ? ಅವರ ಮೇಲೆ ಕೋಪ ತೋರಿಸ್ತೀಯಾ? ತಾಯಿಗಿಂತಲೂ ಹೆಚ್ಚು ಪ್ರೀತಿ ನಿನ್ನ ಮೇಲೆ ತೋರಿಸುತ್ತಾರೆ. ಮತ್ತೊಂದು ಮಗು ಹುಟ್ಟಿದರೆ ನಿನ್ನ ಮೇಲೆ ಪ್ರೀತಿ ಕಡಿಮೆಯಾಗುತ್ತದೆ ಎನ್ನುವ ಕಾರಣಕ್ಕೆ ಅವಳು ಮಗುವನ್ನು ಕೂಡ ಮಾಡಿಕೊಂಡಿಲ್ಲ. ಇಂತಹ ತ್ಯಾಗಮಯಿ ತಾಯಿ ನಿನಗೆ ಎಲ್ಲಿ ಸಿಗುತ್ತಾಳೆ ಹೇಳು? ಆದರೆ ನಿನಗೆ ಅವಳ ಪ್ರೀತಿಯಾಗಲಿ ಅವಳ ಮಮಕಾರವಾಗಲಿ ಕಾಣಿಸುತ್ತಲೇ ಇಲ್ಲ. ಕೇವಲ ನಿನ್ನನ್ನು ಬಿಟ್ಟು ಹೋದ ಆ ನಿನ್ನ ಹೆತ್ತ ತಾಯಿಯ ಬಗ್ಗೆ ಮಾತ್ರ ನಿನಗೆ ಪ್ರೀತಿ ಕಾಳಜಿ ಎಂದು ಹೇಳಿದರು. ತಕ್ಷಣ ಸಮನ್ಯು ಕೋಪದಿಂದ ಸಿಡಿದು, ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಹೆಂಗಸನು ನನ್ನ ತಾಯಿ ಅಂತ ಕರೆಯಬೇಡಿ. ನನ್ನ ತಾಯಿಯಾಗುವ ಯಾವುದೇ ಲಕ್ಷಣವೂ ಅವಳಲ್ಲಿ ಇಲ್ಲ. ನನ್ನ ಹೆತ್ತ ತಾಯಿ ಬದುಕಿರುವಾಗ ಯಾರನ್ನು ನಾನು ಯಾಕೆ ತಾಯಿ ಅಂತ ಹೇಳಲಿ? ನಿಮಗೆ ನನ್ನ ತಾಯಿಯ ಬಗ್ಗೆ ಹೇಳಲು ಇಷ್ಟವಿಲ್ಲ ಎಂದರೆ ಸುಮ್ಮನೆ ಇರಿ. ಆದರೆ ಪದೇ ಪದೇ ನಿನ್ನ ತಾಯಿ ಶಾಂತಲಾ, ನಿನ್ನ ತಾಯಿ ಶಾಂತಲಾ ಎಂದು ಹೇಳಬೇಡಿ. ನನಗೆ ಆ ಮಾತನ್ನು ಕೇಳಿದರೆ ಮೈಯಲ್ಲಿರುವ ರಕ್ತ ಎಲ್ಲ ಕುದಿಯುತ್ತದೆ. ನೀವು ಯಾವಾಗ ನನ್ನ ನಿಜವಾದ ತಾಯಿಯ ಬಗ್ಗೆ ಹೇಳುತ್ತೀರೋ ಆಗಲೇ ನಾನು ನಿಮ್ಮ ಜೊತೆ ಸರಿಯಾಗಿ ಮಗನಂತೆ ಮಾತನಾಡುವುದು. ಅಲ್ಲಿಯವರೆಗೂ ನಾನು ಇರುವುದು ಹೀಗೆ, ನಾನು ಮಾತನಾಡುವುದು ಹೀಗೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಎಂದು ಕೋಪದಲ್ಲಿ ಹೇಳಿ ಮೆಟ್ಟಿಲು ಹತ್ತಿ ತನ್ನ ರೂಮಿನತ್ತ ಹೋದನು. ಅವನ ಮಾತನ್ನು ಕೇಳಿದ ಜಯಪ್ರಕಾಶ್ ಅವರು ಅಲ್ಲೇ ಕುಸಿದು ಬೀಳುವರು. ಅವರು ಕುಸಿದು ಬಿದ್ದುದನ್ನು ನೋಡಿ ಶಾಂತಲಾ ಅವರು ಓಡಿ ಬಂದು ಗಂಡನನ್ನು ಹಿಡಿದುಕೊಂಡು ಅಳುತ್ತಾ, ನೋಡಿ, ಅವನು ಹಾಗೆಲ್ಲ ಮಾತನಾಡಿದ ಅಂತ ನೀವು ಬೇಸರ ಮಾಡಿಕೊಳ್ಳಬೇಡಿ. ನೀವು ಇದೇ ರೀತಿ ಮಾಡಿದರೆ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸ್ ಇದೆ ಎಂದರು. ಸಮನ್ಯು ಯಾವಾಗಲೂ ಹಾಗೆ ಅಲ್ವಾ? ಅವನಿಗೆ ತುಂಬಾ ಮುಂಗೋಪ. ಹೇಳಿದ್ದನ್ನು ಕೇಳುವಷ್ಟು ಶಾಂತತೆ ಇಲ್ಲ. ಅವನು ಏನೋ ಬಾಯಿಗೆ ಬಂದಂತೆ ಮಾತನಾಡುತ್ತಾನೆ. ಇದಕ್ಕೆಲ್ಲ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಇಷ್ಟು ವರ್ಷ ಅವನು ಇದ್ದಿದ್ದು ಹಾಗೆ ಅಲ್ವಾ? ಇನ್ನು ಮುಂದೆ ಕೂಡ ಹಾಗೆ ಇರ್ತಾನೆ. ಅವನು ಮದುವೆಯಾಗಿ ಆಗ್ತಾನೆ. ನೀವು ಚಿಂತೆ ಮಾಡಬೇಡಿ. ದೇವರು ಅವನಿಗೆ ಅಂತ ಒಂದು ಹುಡುಗಿಯನ್ನು ಖಂಡಿತ ಕಳಿಸಿರುತ್ತಾನೆ. ಅಲ್ಲಿಯವರೆಗೂ ನಾವು ಕಾಯಬೇಕು ಅಷ್ಟೆ. ಅವನಾಗಿ ಅವನೇ, ಅಪ್ಪ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ.
ಆ ಕಾಲ ಕೂಡ ಬಂದೇ ಬರುತ್ತೆ. ನೀವು ತಲೆ ಕೆಡಿಸಿಕೊಳ್ಬೇಡಿ. ಅವನಿಗೆ ಏನು ಮಹಾ ವಯಸ್ಸಾಗಿದೆ, ಸ್ವಲ್ಪ ಎಂಜಾಯ್ ಮಾಡಲಿ ಬಿಡಿ. ಬನ್ನಿ, ನೀವು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಎಂದು ಗಂಡನನ್ನು ರೂಮಿಗೆ ಕರೆದುಕೊಂಡು ಹೋದಳು. ಈ ಕತೆ ಮುಂದುವರಿಯುವುದು. ನಿಮಗೆ ನಮ್ಮ ಕತೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ.